ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಗಾಂಧಿ ಸ್ಮೃತಿ ಪಾನ ಮುಕ್ತರ ಅಭಿನಂದನಾ ಸಮಾವೇಶ ಶಿಗ್ಗಾವಿ ಪಟ್ಟಣದ ವಿರಕ್ತ ಮಠದಲ್ಲಿ ಸೋಮವಾರ ನಡೆದ ಗಾಂಧಿ ಸ್ಮೃತಿ ಪಾನ ಮುಕ್ತರ ಅಭಿನಂದನಾ ಹಾಗೂ ಜನಜಾಗೃತಿ ಸಮಾವೇಶವನ್ನು ವಿರಕ್ತ ಮಠದಲ್ಲಿ ಸಂಗನ ಬಸವ ಸ್ವಾಮೀಜಿ ಉದ್ಘಾಟಿಸಿದರು. ನಶಾಮುಕ್ತ ದೇಶ ನಿರ್ಮಾಣದಿಂದ ದುಶ್ಚಟಗಳು ದೂರವಾಗಿ ಪ್ರತಿಯೊಬ್ಬರ ಭವಿಷ್ಯ ಉಜ್ವಲವಾಗಿದೆ ಅಂತ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ಹೇಳಿದ್ದಾರೆ. ಪಟ್ಟಣದ ವಿರಕ್ತ ಮಠದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ಜಿಲ್ಲಾ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಜಿಲ್ಲಾ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಂಯೋಗದಲ್ಲಿ ನಡೆದ ಗಾಂಧಿ ಸ್ಮೃತಿ ಮಾನಮುಕ್ತರ ಅಭಿನಂದನಾ ಮತ್ತು ಜನಜಾಗೃತಿ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಸಮಾಜದ ಶ್ರೇಯ ಅಭಿವೃದ್ಧಿಗೆ ಧರ್ಮಸ್ಥಳ ಸಂಘದ ಸೇವಾ ಕಾರ್ಯ ಶ್ಲಾಘನೀಯ. ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಪೂರಕ ಯೋಜನೆ ಬಾರಿಗೆ ತರೋದ್ರ ಮೂಲಕ ಅಭಿವೃದ್ಧಿಗೆ ಶ್ರಮಿಸುತ್ತೆ ಎಂದಿದ್ದಾರೆ. ತಹಸೀಲ್ದಾರ್ ಆದ ಯಲ್ಲಪ್ಪ ಗೋಡೆನವರ್ ಮಾತನಾಡಿ, ವಿಷಾಲೆಗಳು ಮನುಷ್ಯನ ಬದುಕನ್ನ ಹಾಳು ಮಾಡುತ್ತೆ. ಸಂಘವು ಕೂಡ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ನೀಡಿದೆ ಎಂದಿದ್ದಾರೆ. ಸರಾಯ ಬಿಡ್ಲಿಕ್ಕೆ, ಕುಡಿತ ಬಿಡ್ಲಿಕ್ಕೆ ಎಲ್ಲಿ ಕೂಡ ಮದ್ದು ಮಾತ್ರೆ ಔಷಧ ಇಲ್ಲದ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಇದೆ. ಅದು ಯಾವುದು ಗೋಳಿಯ ರೂಪದಲ್ಲ, ಇಂಜೆಕ್ಷನ್ ರೂಪದಲ್ಲ, ಸೂಚಿಯ ರೂಪದಲ್ಲ, ಹಣ ಪರಿವರ್ತನೆ ರೂಪದ್ದು. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಅವರು ಬಿಡಿಸಲಿಕ್ಕೆ ಆಗಿಲ್ಲ ಅಂತಂದ್ರೆ ದಯಮಾಡಿ ಈ ವೇದಿಕೆಯಿಂದ ಕೈ ಮುಗಿದು ವಿನಂತಿಸ್ತೇವೆ. ನಿಮ್ಮ ಗ್ರಾಮ ಮಟ್ಟದಲ್ಲಿದ್ದಂತಹ ಸೇವಾ ಪ್ರತಿನಿಧಿಗಳನ್ನ ಸಂಪರ್ಕ ಮಾಡಿ, ವಲಯ ಮಟ್ಟದಲ್ಲಿದ್ದಂತಹ ಮೇಲ್ವಿಚಾರಕರನ್ನ ಸಂಪರ್ಕ ಮಾಡಿ, ತಾಲೂಕು ಮಟ್ಟದಲ್ಲಿರುವಂತಹ ಯೋಜನಾಧಿಕಾರಿಗಳನ್ನ, ಜಿಲ್ಲಾ ಮಟ್ಟದಲ್ಲಿರುವಂತಹ ನಿರ್ದೇಶಕರನ್ನ, ಜನಜಾಗೃತಿ ವೇದಿಕೆಯ ಗೌರವಾನ್ವಿತ ಸದಸ್ಯರನ್ನ ಸಂಪರ್ಕ ಮಾಡಿ ಸಂಘ ಅಂತವರನ್ನ ಗುರುತಿಸಿ ಇವತ್ತು ಬಹಳಷ್ಟು ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದೆ. ಇದು ಒಂದೇ ಅಲ್ಲ, ಧರ್ಮಸ್ಥಳ ಸಂಘಟನೆಯಿಂದ, ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ನೌಕರಿ ಮಾಡಿದಾಗ ನೋಡ್ತಾ ಬಂದಿದ್ದೇನೆ. ಎಲ್ಲ ಕಡೆಯೂ ಕೂಡ ಇದೇ ರೀತಿಯ ಪ್ರಯತ್ನ ನಡೀತಾ ಬರ್ತಿದೆ. ಜೊತೆಗೆ ಕೆರೆಗಳ ಹೂಳೆತ್ತು ಕಾರ್ಯಕ್ರಮವನ್ನು ಕೂಡ ನಾವು ನೋಡಿದೆವು. ಕೆರೆಗಳ ಹೂಳೆತ್ತು ಕಾರ್ಯಕ್ರಮವನ್ನು ಕೂಡ ಈ ಧರ್ಮಸ್ಥಳ ಸಂಘದಿಂದ ಮಾಡ್ತಿರೋದನ್ನು ನಾವು ನೋಡಿದ್ದೇವೆ. ಬಹಳಷ್ಟು ಯಾವ ರೀತಿ ಅಂದ್ರೆ ಸಾರ್ವಜನಿಕರಲ್ಲಿ ಎಷ್ಟೋ ಮಹಿಳೆಯರಲ್ಲಿ ತಮಗೆ ಗೊತ್ತಿರಲಿ, ನಮ್ಮ ಪುರುಷ ಪ್ರಧಾನ ಭಾರತದಂಥ ದೇಶದಲ್ಲಿ ಮಹಿಳೆಯರನ್ನು ನಾವು ಹೆಚ್ಚು ಕಡಿಮೆ ಎಲ್ಲಿನೂ ಕೂಡ ವ್ಯವಹಾರಗಳಿಗೆ ಅಂದರೆ ಈ ಬ್ಯಾಂಕ್. ಧರ್ಮಸ್ಥಳ ಸಂಘದ ಧಾರವಾಡ ವಿಭಾಗದ ನಿರ್ದೇಶಕ ಭಾಸ್ಕರ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಕಲ್ಯಾಣ್ ಕುಮಾರ್ ಶೆಟ್ಟರ್, ಸದಸ್ಯ ಶಿವಾನಂದ ಮ್ಯಾಗೇರಿ, ಜಚಿಲ ಘಟಕದ ಅಧ್ಯಕ್ಷ ಶಿವರಾಯ್ ಪ್ರಭು, ಸಂಘದ ತಾಲೂಕು ನಿರ್ದೇಶಕ ಶೇಖರ್ ನಾಯ್ಕ ಮಾತನಾಡಿದರು. ವಿರೋಧ ಮಠದ ಸಂಕನ ಬಸವ ಸ್ವಾಮೀಜಿ ಉದ್ಘಾಟಿಸಿದ್ರು. ಮುಖಂಡರು ಆದ ಬಸಣ್ಣ ಹೆಸರು, ಮೈಲಾರಪ್ಪ ತಳ್ಳಿಹಳ್ಳಿ, ವಾಸುದೇವಮೂರ್ತಿ ಮೂಡೆ, ಬಸವರಾಜ ಹುಲ್ಲತ್ತಿ, ನಿಂಗಪ್ಪ ನೆಗಳೂರು, ಎಸ್ಎಫ್ ಮಡ್ಕಂಟಿ, ಮಂಜುನಾಥ ಕಾರಡಗಿ, ಮಲ್ಲಮ್ಮ ಸೋಮನಗಟ್ಟಿ, ಅನುಸೂಯ ಬಳಿಗಾರ್, ರಾಘವೇಂದ್ರ ಪೂಜಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಳಿಗ್ಗೆ ಪಟ್ಟಣದ ಕಿತ್ತೂರಾಣಿ ಚೆನ್ನಮ್ಮನ ಹೃದಯದಿಂದ ರಾಣಿ ಚೆನ್ನಮ್ಮ ವೃತ್ತದಿಂದ ವಿರಕ್ತ ಮಠದ ತನಕ ಜಾಗೃತಿ ಜಾಥಾ ಮತ್ತು ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನಂತರ ಅನ್ನ ಪ್ರಸಾದ ಮಾಡಲಾಗಿತ್ತು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.